ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು 7, 16, 25 ಆಗಿದ್ರೆ ಯು ಆರ್ ಗೌರ್ನ್ಡ್ ಬೈ ಪ್ಲಾನೆಟ್ ಕೇತು. ನೋಡಿ ಕೇತು ನೀವು ನೋಡಿರ್ಬೋದು, ಕೇತುಗೆ ತಲೆ ಇರಲ್ಲ, ಬರೀ ದೇಹ ಇರುತ್ತೆ. ಸೊ ಹಾಗಾಗಿ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಗಟ್ ಫೀಲಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ತುಂಬಾ ಸಲ ಅವರು ರೈಟ್ ಡಿಸಿಷನ್, ಪರ್ಫೆಕ್ಟ್ ಡಿಸಿಷನ್ ತಗೊಂತಾರೆ. ಒಂದು ಬೇಸಿಕ್ ಡೀಟೇಲ್ಸ್, ತುಂಬಾ ಜನ ಪವರ್ಫುಲ್ ಸ್ಪೋರ್ಟ್ಸ್ ಮ್ಯಾನ್ ನಂಬರ್ ಬಂದು 7. ಧೋನಿ ಆಗಿರ್ಬೋದು, ರೊನಾಲ್ಡೋ ಆಗಿರ್ಬೋದು, ಜೇಮ್ಸ್ ಬಾಂಡ್ ಆಗಿರ್ಬೋದು, ಅವ್ರದ್ದೆಲ್ಲ ಲಕ್ಕಿ ನಂಬರ್ ಬಂದು ನಂಬರ್ 7. ನೀವು ಕೇಳಿರ್ಬೋದು 7 ವಂಡರ್ಸ್ ಇದೆ, 7 ಸಮುದ್ರ ಇದೆ, 7 ಕಾಂಟಿನೆಂಟ್ ಇದೆ ಅಂತ. ಮತ್ತೆ ನಮ್ಮ ದೇಹದಲ್ಲಿ ಕೂಡ 7 ಚಕ್ರ ಇದೆ. ನಮ್ಮ ರೇನ್ಬೋದಲ್ಲಿ ಕೂಡ 7 ಕಲರ್ಸ್ ಇದೆ. ನಮ್ಮ ಸಂಗೀತ ಲೋಕದಲ್ಲಿ ಕೂಡ 7 ಸ್ವರಗಳಿವೆ. ನಮ್ಮ ಮನುಷ್ಯನ ಜನ್ಮದಲ್ಲಿ ಕೂಡ 7 ಜನ್ಮ ಇದೆ. ನೋಡಿ, ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು ಜಸ್ಟ್ 7 ಏನಾದ್ರು ಆಗಿದ್ರೆ ನಾನು ಮುಂದೆ ಹೇಳುವಂತ ವಿಷಯ 7ನೇ ತಾರೀಕಿಗೆ ಹುಟ್ಟಿದವರಿಗೆ ಅನ್ವಯಿಸುತ್ತೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋ ತುಂಬಾ ಹಂಬಲ್ ಆಗಿರ್ತಾರೆ, ಸ್ವೀಟ್ ಆಗಿರ್ತಾರೆ, ತುಂಬಾ ಕ್ಯೂರಿಯಸ್ ಆಗಿರ್ತಾರೆ, ಫಿಲಾಸಫರ್ ಆಗಿರ್ತಾರೆ, ಈಸಿ ಟು ಜೆಲ್ಲಪ್ ಆಗಿರ್ತಾರೆ, ಹೆಲ್ಪಿಂಗ್ ನೇಚರ್ ಆಗಿರ್ತಾರೆ, ಡಿಸ್ಇಂಟ್ರೆಸ್ಟೆಡ್ ಇನ್ ಸೈಕೋ ಡ್ರಾಮಾ ಆಫ್ ಲೈಫ್. ಇವರಿಗೆ ಲೈಫ್ ಅಲ್ಲಿ ನಡೆಯುವಂತ ಡ್ರಾಮಾ ಇವರಿಗೆ ಇಷ್ಟನೇ ಆಗಲ್ಲ. ಗಲಾಟೆ ಆಗಿರ್ಬೋದು, ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಇವರಿಗೆ ಅದೆಲ್ಲ ಕಂಡ್ರೆ ಇಷ್ಟನೇ ಆಗಲ್ಲ. ಇಂಟ್ರೆಸ್ಟೆಡ್ ಇನ್ ನಾಲೆಜ್ ಆಫ್ ಸೆಲ್ಫ್, ಅವರು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಯಾವಾಗ್ಲೂ ಕ್ಯೂರಿಯಸ್ ಆಗಿರ್ತಾರೆ. ಅವ್ರು ಯಾವಾಗ್ಲೇ ಆಗ್ಲಿ ಅವ್ರನ್ನ ಅವರಲ್ಲಿ ಹುಡುಕ್ತಾ ಇರ್ತಾರೆ. ದೇ ಲೈಕ್ ಟು ನೋ ಅಬೌಟ್ ದೆಮ್ ಸೆಲ್ಫ್. ಇವರಿಗೆ ರಾತ್ರಿ ಆದ್ರೆ ತುಂಬಾ ಪವರ್ ಬರುತ್ತೆ. ಇವರು ನೈಟ್ ಆಗಿದ್ ಕೂಡಲೇ ತುಂಬಾ ಆಕ್ಟಿವ್ ಆಗ್ತಾರೆ, ಮತ್ತೆ ತುಂಬಾ ಕೆಲಸ ಮಾಡ್ತಾರೆ. ದೇ ಆರ್ ನೈಟ್ ಪೀಪಲ್. ದೇ ವರ್ಕ್ ಲೈಕ್ ಕ್ರೇಜಿ. ಅವ್ರು ಏನಾದ್ರು ಕೆಲಸ ಮಾಡಕ್ ಶುರು ಮಾಡಿದ್ರೆ ಆ ಕೆಲಸ ಮುಗಿಯೋರ್ಗು ಬಿಡಲ್ಲ. ಎಷ್ಟೊತ್ತಾದ್ರೂ ಆಗಿರ್ಬೋದು, ಏನಾದ್ರು ಆಗಿರ್ಬೋದು, ಅವ್ರಿಗೆ ಸೊಲ್ಯೂಷನ್ ಸಿಗೋವರ್ಗು, ಟಾರ್ಗೆಟ್ ಕಂಪ್ಲೀಟ್ ಆಗೋವರ್ಗು ಅವ್ರು ಬಿಡಲ್ಲ. ಒಂದು ಸಲಿ ಅವರು ಶುರು ಮಾಡೋಂತ ಕೆಲಸನ ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ತೊಂದರೆ ಆಗ್ಲಿ, ಅದು ಮುಗಿಸೋವರ್ಗು ಬಿಡಲ್ಲ. ದಟ್ ಈಸ್ ವಾಟ್ ದೇರ್ ಮೆಂಟಾಲಿಟಿ ಇಸ್. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಆಫ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್. ಅವ್ರಿಗೆ ಆಚಾರ ವಿಚಾರ ಬಗ್ಗೆ ಆಸಕ್ತಿ ಇರಲ್ಲ ಕಂಪೇರ್ ಟು ಅದರ್ ಡೇಟ್ ಆಫ್ ಬರ್ತ್. ಗ್ರೇಟ್ ಹೀಲರ್ಸ್ ಬೈ ವರ್ಡ್ಸ್, ಲವ್, ಕೇರಿಂಗ್. ನೋಡಿ, ಯಾರಾದ್ರೂ ದುಃಖದಲ್ಲಿ ಏನಾದ್ರು ಇದ್ರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರ ಹತ್ರ ಹೋಗಿ ಸೊಲ್ಯೂಷನ್ ಅನ್ನ ಕೇಳಿದ್ರೆ ತುಂಬಾ ಮೃದುವಾಗಿ ಸೊಲ್ಯೂಷನ್ ಕೊಡ್ತಾರೆ. ತುಂಬಾ ಇಷ್ಟ ಆಗೋ ರೀತಿ ಅವರು ಸೊಲ್ಯೂಷನ್ ಕೊಡ್ತಾರೆ. ಅವ್ರು ಹೇಳೋಂತ ಮಾತು ಆಪೋಸಿಟ್ ಅಲ್ಲಿ ಇರೋಂತ ವ್ಯಕ್ತಿಗೆ ದುಃಖದಿಂದ ಆಚೆ ಬರಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ. ಅವ್ರ ಹೀಲಿಂಗ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ದೇ ಆರ್ ಗ್ರೇಟ್ ಹೀಲರ್ಸ್. ನಾನು ಈ 7 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಅಡ್ವೈಸ್ ಕೊಡ್ಬೇಕು ಅಂತ ಬಯಸ್ತೀನಿ. ಮೊದಲನೇದು, ಡು ನಾಟ್ ಬಿ ರೆಸ್ಟ್ಲೆಸ್ ವೆನ್ ಚೇಂಜಸ್ ಕಮ್ಸ್ ಇನ್ ಯೋರ್ ಲೈಫ್. ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಬದಲಾವಣೆ ಬಂದ್ರೆ ಡಿಮೋಟಿವೇಟ್ ಆಗಬೇಡಿ. ಜೀವನದಲ್ಲಿ ಬರುವಂತ ಬದಲಾವಣೆ ನಿಮ್ಮ ಜೀವನ ಚೇಂಜ್ ಮಾಡಕ್ಕೆ. ಸೊ ಹಾಗಾಗಿ ಡೋಂಟ್ ಗೆಟ್ ಡಿಮೋಟಿವೇಟೆಡ್ ವೆನ್ ದೇರ್ ಇಸ್ ಸಡನ್ ಚೇಂಜಸ್ ಹ್ಯಾಪನ್ಸ್ ಇನ್ ಯೋರ್ ಲೈಫ್. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಟ್ಯಾಲೆಂಟ್. ಯು ಹ್ಯಾವ್ ಪೊಟೆನ್ಶಿಯಲ್. ನಿಮ್ಮಲ್ಲಿ ಇರುವಂತ ಟ್ಯಾಲೆಂಟ್ ನೀವು ವ್ಯಾಲ್ಯೂ ಕೊಡಲ್ಲ. ನಿಮ್ಗೆ ಇರುವಂತ ಪೊಟೆನ್ಶಿಯಲ್ ಬಗ್ಗೆ ಯು ಡೋಂಟ್ ಗಿವ್ ವ್ಯಾಲ್ಯೂ. ದಟ್ ಈಸ್ ವಾಟ್ ಯುವರ್ ನೆಗೆಟಿವ್ ಇಸ್. ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ನಿಮ್ಗೆ ಎಷ್ಟು ತಾಕತ್ ಇದೆ ಅಂತ ನಿಮ್ಮೊಬ್ರಿಗೆ ಗೊತ್ತಿರೋದು. ಆದ್ರೂ ಕೂಡ ಕೆಲವು ಬಾರಿ ನಿಮ್ಗೆ ಏನು ಟ್ಯಾಲೆಂಟ್ ಇಲ್ಲ ಅನ್ನೋ ರೀತಿ ನೀವು ಬಿಹೇವ್ ಮಾಡ್ತೀರಾ. ಕೀಪ್ ಯೋರ್ ಸೆಲ್ಫ್ ವಿತ್ ನೇಚರ್. ನೋಡಿ, ಆಗಾಗ ನೀವು ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು. ಸೊ ಅಲ್ಲಿ ನೀವು ಟೈಮ್ ಒಂದ್ ಸ್ವಲ್ಪ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ. ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋ ರೀತಿ ನಿಮ್ಮ ದೇಹದಲ್ಲಿ ಎನರ್ಜಿ ಚಾರ್ಜ್ ಆಗುತ್ತೆ. ಲೈಟ್ ಅ ಕ್ಯಾಂಡಲ್ ಅಂಡ್ ವಾಚ್ ದಿ ಫ್ಲೇಮ್. ನೋಡಿ, ನೀವು ಒಂದು ಕ್ಯಾಂಡಲ್ ಅಂಟಿಸ್ಬಿಟ್ಟು ನಿಮ್ಮ ಕಣ್ಣನ್ನ ಮುಚ್ಚಿಬಿಟ್ಟು ಉರಿತಿರುವಂತ ಬೆಂಕಿನ ನೀವು ಅಬ್ಸರ್ವ್ ಮಾಡಿ. ಹೇಗೆ ಅಂತ ಕೇಳ್ಬೋದು. ನೀವು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಒಂದು ಕ್ಯಾಂಡಲ್ ಲೈಟ್ ಅಪ್ ಮಾಡ್ಬಿಟ್ಟು ನಿಮ್ಮ ಕಣ್ಣು ಮುಚ್ಕೊಂಡು ನೀವು ಏನಾದ್ರು ಅಬ್ಸರ್ವ್ ಮಾಡ್ತಿದ್ರೆ ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ನಿಮ್ಮ ಥರ್ಡ್ ಐ ಅಲ್ಲಿ ನೀವು ಆ ಫ್ಲೇಮ್ ನ ಉರಿತಿರುವಂತ ಕ್ಯಾಂಡಲ್ ಬೆಂಕಿನ ನೀವು ನೋಡಬಹುದು. ಸೊ ಆಗ ನಿಮ್ಮ ಬಾಡಿಲಿ ತುಂಬಾ ಎನರ್ಜಿ ಬೂಸ್ಟ್ ಆಗುತ್ತೆ, ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದೊಂದ್ಸಲಿ ಟ್ರೈ ಮಾಡಿ ನೋಡಿ. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಹೀಲಿಂಗ್ ಪವರ್ ಯುವರ್ ಬಾಡಿ ರಿಕ್ವೈರ್ಸ್. ಈಗ ಡೇಟ್ ಆಫ್ ಬರ್ತ್ 16 ಬಗ್ಗೆ ಮಾತಾಡ್ತೀನಿ. ಸೊ 1 ಬಂದು ಸನ್, 6 ಬಂದು ವೀನಸ್. ನೋಡಿ, 1 ಬಂದು ನಾಲೆಜ್ ಮತ್ತೆ ವಿಸ್ಡಮ್ ನ ಪ್ರೊವೈಡ್ ಮಾಡುತ್ತೆ. 6 ಬಂದು ಲಕ್ಸುರಿ ಮತ್ತೆ ಪ್ಲೆಜರ್ ಕೊಡುತ್ತೆ. ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಡ್ಯುಯಲ್ ಪರ್ಸನಾಲಿಟಿ ಇರುತ್ತೆ. ಒಳಗಡೆ ಒಂದು ಪರ್ಸನಾಲಿಟಿ ಇರುತ್ತೆ, ಆಚೆ ಒಂದು ಪರ್ಸನಾಲಿಟಿ ಇರುತ್ತೆ. ಇಟ್ಸ್ ಜಸ್ಟ್ ಲೈಕ್ Sun and Venus. You don't want to show your dual personality in front of everyone. Difficult for you to discriminate people and circumstance. ಕೆಲವು ಟೈಮ್ ಬರುತ್ತೆ, ಕೆಲವು ಟೈಮ್ ಅಲ್ಲಿ ನೀವು ಜನಗಳನ್ನ ಡಿಸ್ಕ್ರಿಮಿನೇಟ್ ಮಾಡೋದ್ರಲ್ಲಿ ತುಂಬಾ ಕಷ್ಟ ಪಡ್ತೀರಾ. ಕೆಲವು ಸಿಚುಯೇಷನ್ ಅಲ್ಲಿ ಯಾರು ಬೆಸ್ಟ್, ಯಾರು ಪುವರ್ ಅನ್ನೋದು ನಿಮ್ಗೆ ಜಡ್ಜ್ಮೆಂಟ್ ಮಾಡಕ್ಕೆ ತುಂಬಾ ಕಷ್ಟ ಪಡ್ತೀರಾ. ಹೂ ಇಸ್ ಬೆಸ್ಟ್ ಪರ್ಫಾರ್ಮಿಂಗ್, ಹೂ ಇಸ್ ನಾಟ್ ಬೆಸ್ಟ್ ಪರ್ಫಾರ್ಮಿಂಗ್, ಹೂ ಇಸ್ ಪುವರ್ ಪರ್ಫಾರ್ಮಿಂಗ್ ಅನ್ನೋ ಜಡ್ಜ್ಮೆಂಟ್ ಮಾಡಕ್ಕೆ ನೀವು ತುಂಬಾ ಸ್ಟ್ರಗಲ್ ಮಾಡ್ತೀರಾ. ಬಿಕಾಸ್ ಯು ಟ್ರೀಟ್ ಎವ್ರಿ ಒನ್ ಲೈಕ್ ಈಕ್ವಲಿ. ನಿಮ್ಮಲ್ಲಿ ಆಗಾಗ ಆಂಗ್ಸೈಟಿ ಬರ್ತಿರುತ್ತೆ. ನೀವು ಯಾವಾಗ್ಲೂ ಕನಸು ಕಾಣುತ್ತಿರ್ತೀರಾ. ಯು ಆರ್ ಅ ಡ್ರೀಮರ್. ನಿಮ್ ಲೈಫ್ ಅಲ್ಲಿ ಯಾವಾಗ್ಲೇ ಆಗ್ಲಿ ರೈಸ್ ಅಂಡ್ ಫಾಲ್ ಆಗ್ತಾನೆ ಇರುತ್ತೆ. ಕೆಲವು ಸಾರಿ ಬೀಳ್ತಾ ಇರ್ತೀರಾ, ಇನ್ ಕೆಲವು ಸಾರಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇರ್ತೀರಾ. ನೀವು ಎಷ್ಟೇ ಸಾರಿ ಕೆಳಗಡೆ ಬಿದ್ರು ಕೂಡ ಫೀನಿಕ್ಸ್ ತರ ನೀವು ಮೇಲ್ ಹೋಗ್ತಾನೆ ಇರ್ತೀರಾ. ದಟ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪವರ್ ವಾಟ್ ಯು ಹ್ಯಾವ್. ಎಷ್ಟು ಸಲಿ ನೀವು ಕೆಳಗಡೆ ಬಿದ್ರೇನೋ ಕುಗ್ಗಲ್ಲ, ತಿರ್ಗಾ ಪುನಃ ಮೇಲೆ ಎದ್ದು ಹೋಗ್ತಾನೆ ಇರ್ತೀರಾ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಅಡ್ವೈಸ್ ಕೊಡಬೇಕು ಅಂತ ಬಯಸ್ತೀನಿ. ನಿಮ್ಮ ಲೈಫ್ ಅಲ್ಲಿ ನೀವೇನೋ ಇಂಪಾರ್ಟೆಂಟ್ ಡಿಸಿಷನ್ ಏನೋ ತಗೋಬೇಕು ಅಂತ ಅಂದ್ರೆ ಈ 3
ದಿನದಲ್ಲಿ ತಗೊಳ್ಳಿ, ಸಂಡೇ ಆಗಿರ್ಬೋದು, ಮಂಡೇ ಆಗಿರ್ಬೋದು ಅಥವಾ ವೆನಸ್ಡೇ ತಗೊಳ್ಳಿ. ಸೊ ಈ 3 days ಅಲ್ಲಿ ನೀವು ಏನೇ ನಿಮ್ಮ ಲೈಫ್ ಡಿಸಿಷನ್ ತಗೊಂಡ್ರು ಅದು ನಿಮ್ಮ ಫೇವರ್ ಆಗಿರುತ್ತೆ, ನಿಮಗೆ ಬೆನಿಫಿಟ್ ಕೊಡುತ್ತೆ. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ನರಸಿಂಹಸ್ವಾಮಿ ಪವರ್ ತುಂಬಾ ಇರುತ್ತೆ. ನೀವು ಆ ದೇವ್ರಿಗೆ ಏನಾದ್ರು ಕೈ ಮುಗಿಯೋದಾಗಿರ್ಲಿ ಅಥವಾ ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಫೋಟೋ ಹಾಕೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಬರುತ್ತೆ. ಅಥವಾ ನಿಮ್ಮ ಡೈರಿ, ಪರ್ಸನಲ್ ಡೈರಿ ಏನೋ ಇದ್ರೆ ಅದರಲ್ಲಿ ಒಂದು ಫೋಟೋ, ನೀವು ನರಸಿಂಹಸ್ವಾಮಿ ಫೋಟೋ ಹಾಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ನರಸಿಂಹಸ್ವಾಮಿ ವಾಲ್ ಪೇಪರ್ ಹಾಕಿ. ಸೊ ಅದರಿಂದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಬೆನಿಫಿಟ್ ಬರುತ್ತೆ, ಮತ್ತೆ ಏನು ತೊಂದರೆ ಆಗದಿರೋ ತರ ಆ ನರಸಿಂಹಸ್ವಾಮಿ ನೋಡ್ಕೊಂತಾರೆ. ನೋಡಿ, ಈ ನರಸಿಂಹಸ್ವಾಮಿ ಮಂತ್ರ ನಿಮ್ಗೆ ತೋರಿಸ್ತೀನಿ. ಈ ಮಂತ್ರ ನೀವು ಪ್ರತಿನಿತ್ಯ ಹೇಳೋದ್ರಿಂದ ಕೆಟ್ಟ ಶಕ್ತಿಗಳು ನಿಮ್ಮ ಹತ್ರ ಬರಲ್ಲ, ನಿಮ್ಗೆ ಆಗ ಎಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ. ಇನ್ ಕೇಸ್ ನಿಮ್ಗೆ ಆ ಮಂತ್ರ ಹೇಳಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಆ ಫೋಟೋ, ನರಸಿಂಹಸ್ವಾಮಿ ಫೋಟೋ ದಿನಕ್ಕೆ 2 ಬಾರಿ ನೀವು ನೋಡಿ. ನೀವು ಯಾವಾಗ್ಲೂ ಲೈಟ್ ಕಲರ್ಸ್ ಯೂಸ್ ಮಾಡಿ, ಬ್ಲಾಕ್ ಕಲರ್ಸ್ ನ ಅವಾಯ್ಡ್ ಮಾಡಿ. ಡ್ರೆಸ್ ಆಗಿರ್ಬೋದು ಅಥವಾ ಏನಾದ್ರು ವೆಹಿಕಲ್ ಪರ್ಚೇಸಿಂಗ್ ಆಗಿರ್ಬೋದು, ಲೈಟ್ ಕಲರ್ ವೆಹಿಕಲ್ ಪರ್ಚೇಸ್ ಮಾಡಿ. ನೀವು ಯಾವುದೇ ಬ್ಲೂ ಕಲರ್ ಆಗ್ಲಿ, ಲೈಟ್ ಬ್ಲೂ ಆಗ್ಲಿ, ಡಾರ್ಕ್ ಬ್ಲೂ ಆಗ್ಲಿ, ಈ ಬ್ಲೂ ಕಲರ್ ನ ಮಿಸ್ ಮಾಡ್ದಿರ ಅವಾಯ್ಡ್ ಮಾಡಿ. ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಡೇಟ್ ಆಫ್ ಬರ್ತ್. ಸೊ ಈಗ ಡೇಟ್ ಆಫ್ ಬರ್ತ್ 25 ಬಗ್ಗೆ ಮಾತಾಡೋಣ. ಸೊ 2 ಬಂದಿ ಮೂನ್, 5 ಬಂದಿ ಮರ್ಕ್ಯೂರಿ. ಸೊ ಇದು 2 ಬಂದಿ ಆಪೋಸಿಟ್ ನಂಬರ್. 2 ಬಂದಿ ಕೈಂಡ್ ಅಂಡ್ ಪೀಸ್ ಆಗಿರುತ್ತೆ, 5 ಬಂದಿ ಆಕ್ಟಿವ್ ಎನರ್ಜೆಟಿಕ್ ಆಗಿರುತ್ತೆ. ಇದೆರಡು ಕೂಡ ಸ್ಟ್ರಾಂಗ್ ಕಾಂಬಿನೇಷನ್. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಅವರ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಹೆಲ್ತ್ ವಿಷಯ ಆಗಿರ್ಬೋದು ಅಥವಾ ಇಮೋಷನಲ್ ಆಗಿ ತುಂಬಾ ಕಷ್ಟ ಪಡ್ತಿರ್ತಾರೆ ಅವರ ಚೈಲ್ಡ್ಹುಡ್ ಅಲ್ಲಿ. ಇವ್ರು ಬಂದಿ ಡ್ರೀಮರ್, ಇಮ್ಯಾಜಿನೇಟಿವ್, ಆರ್ಟಿಸ್ಟಿಕ್, ಮೂಡಿ, ಫಿಲಾಸಫರ್. ಇವ್ರ ಲೈಫ್ ಅಲ್ಲಿ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ. ಯಾವ್ದಾದ್ರು ಹೊಸ ವಿಷಯ ಆಗ್ಲಿ, ಏನೋ ಗೊತ್ತಿಲ್ಲದಂತ ತಿಳ್ಕೊಬೇಕು ಅಂತ ಯಾವಾಗ್ಲೂ ಕುತೂಹಲದಲ್ಲಿ ಇರ್ತಾರೆ. ದಿ ಡೋಂಟ್ ಹ್ಯಾವ್ ಗುಡ್ ಲವ್ ಇನ್ ಲೈಫ್. ಸೊ ಇವ್ರ ಲೈಫ್ ಅಲ್ಲಿ ಇವ್ರನ್ನ ಅರ್ಥ ಮಾಡ್ಕೊಂಡು ಇವ್ರಿಗೆ ಲವ್ ಕೊಡೋಂಥವ್ರು ಯಾರು ಅಷ್ಟು ಜನ ಇರಲ್ಲ. ಯಾಕಂದ್ರೆ ಜನಗಳು ಇವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ. ಇವ್ರು ಯಾವಾಗ್ಲೇ ಆಗ್ಲಿ ನೇಚರ್ ಜೊತೆ ಸಮಯನ ಕಳಿಬೇಕು ಅಂತ ಬಯಸ್ತಿರ್ತಾರೆ. ಲೀಡರ್ಶಿಪ್ ಇನ್ ಎನಿ ರಿಲಿಜಿಯಸ್ ಫೀಲ್ಡ್, ಆರ್ಗನೈಸೇಷನ್. ಫಿನಾನ್ಷಿಯಲ್ ಗೇನ್ಸ್ ಕಮ್ಸ್ ಆಫ್ಟರ್ ಮ್ಯಾರೇಜ್ ಆರ್ ಡ್ಯೂರಿಂಗ್ ಮ್ಯಾರೇಜ್. ಇವರಿಗೆ ಮದುವೆ ಆದ್ಮೇಲೆ ಇವ್ರ ಲೈಫ್ ಅಲ್ಲಿ ತುಂಬಾ ದುಡ್ಡು ಬರುತ್ತೆ, ಅಥವಾ ಡ್ಯೂರಿಂಗ್ ಮ್ಯಾರೇಜ್ ಅಲ್ಲಿ ಕೂಡ ಇವರಿಗೆ ತುಂಬಾ ದುಡ್ಡು ಬರುತ್ತೆ. ಇವರಿಗೆ ಕೆಲವು ಅಡ್ವೈಸ್. ಸೊ ಇವ್ರ ಲೈಫ್ ಅಲ್ಲಿ ಏನೋ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಸ್ವಾಟ್ ಅನಾಲಿಸಿಸ್ ಮಾಡಿ. ನೀವು ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡ್ರೆ ಅದ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅದರಿಂದ ಬರೋಂತ ಏನ್ ಆಪರ್ಚುನಿಟೀಸ್ ಇದೆ, ಮತ್ತೆ ಏನ್ ಥ್ರೆಟ್ಸ್ ಇದೆ ಅನ್ನೋದು ಒಂದು ಅನಲೈಸ್ ಮಾಡಿ. ಸೊ ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಕೆಲವು ಸ್ವಲ್ಪ ಸಮಯ ಸಿಗುತ್ತೆ. ಆಗ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನೀವು ಮಂಗಳವಾರದ ಹೊತ್ತು ಫಾಸ್ಟಿಂಗ್ ಮಾಡೋದ್ರಿಂದ ಮತ್ತೆ ಹನುಮಾನ್ ಚಾಲೀಸ್ ಓದೋದ್ರಿಂದ ನಿಮ್ಗೆ ಏನೇನ್ ಲಕ್ ಇರುತ್ತೋ ಆ ಲಕ್ ಎಲ್ಲ ನಿಮ್ಗೆ ಸಿಗೋ ರೀತಿ ಆಗುತ್ತೆ. ಕೆಲವು ನೆಗೆಟಿವ್ ಎನರ್ಜೀಸ್ ನಿಮ್ಮಲ್ಲಿ ಇರುವಂತ ಲಕ್ ಬರ್ದೇ ಇರ್ತಾರ ನೋಡ್ಕೊಂತಿರ್ತಾರೆ. ಸೊ ಯಾವಾಗ ನೀವು ಟ್ಯೂಸ್ಡೇ ಹೊತ್ತು ಫಾಸ್ಟಿಂಗ್ ಮಾಡ್ತೀರಾ ಅಥವಾ ಅದ್ರ ಜೊತೆಗೆ ನೀವು ಹನುಮಾನ್ ಚಾಲೀಸ ಓದ್ತೀರಾ, ನಿಮ್ ಲೈಫ್ ಅಲ್ಲಿ ಎಲ್ಲ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಸೊ ನೋ ಒನ್ ಕ್ಯಾನ್ ಸ್ಟಾಪ್ ದಿ ಗ್ರೇಟ್ನೆಸ್ ವಾಟ್ ಯು ಆರ್ ಗೋಯಿಂಗ್ ಟು ಅಚೀವ್. ಇಂಪ್ರೂವ್ ಯುವರ್ ಈಟಿಂಗ್ ಶೆಡ್ಯೂಲ್. ನೀವು ಊಟ ಮಾಡೋದು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಿ. ಪ್ರತಿನಿತ್ಯ ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ, ಇದೇ ಟೈಮ್ಗೆ ಊಟ ಮಾಡಬೇಕು ಅಂತ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಆನ್ ಟೈಮ್ ಅಲ್ಲಿ ಊಟ ಮಾಡಿ. ಆಗ ನೀವು ತುಂಬಾ ಹೆಲ್ತಿ ಆಗಿರ್ತೀರಾ. ಯು ಮಸ್ಟ್ ಡೂ ಮೂನ್ ಮೆಡಿಟೇಷನ್, ವಿಲ್ ಗೆಟ್ ಪೀಸ್ ಆಫ್ ಮೈಂಡ್. ಮೂನ್ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದು ಶಾಂತಿ ಸಿಗುತ್ತೆ, ಯಾವಾಗ್ಲೂ ಶಾಂತವಾಗಿರ್ತೀರಾ. ಇದಾಗಿತ್ತು 7/16/25 ಡೇಟ್ ಆಫ್ ಬರ್ತ್ ಬಗ್ಗೆ ನ್ಯೂಮರಾಲಜಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಬರಬೇಕು ಅಂತ ಅಂದ್ರೆ ತುಂಬಾ ಸಮಯ ಬೇಕಾಗುತ್ತೆ, ಮತ್ತೆ ತುಂಬಾ ರಿಸರ್ಚ್ ಬೇಕಾಗುತ್ತೆ. ಒಂದೊಂದು ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಒಂದೊಂದು ಸೊಲ್ಯೂಷನ್, ಒಂದೊಂದು ಅಡ್ವೈಸ್ ನಿಮ್ ಮುಂದೆ ಕರೆಕ್ಟ್ ಆಗಿ ತರಬೇಕು ಅಂತ ಅಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್ ಅಂಡ್ ಲಾಟ್ ಆಫ್ ಹಾರ್ಡ್ ವರ್ಕ್. ನಾನು ಮಾಡ್ತಿರೋಂಥ ಹಾರ್ಡ್ ವರ್ಕ್ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಹಾಗಾಗಿ ಮರಿದಿರಾ ನಾನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂತ ಕಮೆಂಟ್ ಮಾಡಿ. ಐ ವಾಂಟ್ ಟು ನೋ ಯುವರ್ ಡೇಟ್ ಆಫ್ ಬರ್ತ್. ಎಷ್ಟು ಯೂನಿಕ್ ಆಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ, ಎಷ್ಟು 7 ಇದೆ, ಮಂತ್ ಅಲ್ಲಿ 7 ಇದೆಯಾ ಅಥವಾ ಇಯರ್ ಅಲ್ಲಿ 7 ಇದೆಯಾ ಅಥವಾ ಡೇಟ್ ಅಲ್ಲಿ 7 ಇದೆಯಾ ಅಂತ ನೋಡಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.